ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ, ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಬನ್ನಿ ಇವತ್ತಿನ ಹೊಸ ವ್ಲಾಗ್ ಏನಿದೆ ಅಂತ ನೋಡೋಣ. ಇವಾಗ ಮಧ್ಯಾಹ್ನ ನಾನು ಸಿಟಿಗೆ ಹೋಗಿದ್ದೆ. ಬೆಳಗ್ಗೆ ತಿಂಡಿ ತಿಂದ್ಬಿಟ್ಟು ಸಿಟಿಗೆ ಹೋಗಿ ಬಂದು ಅಡುಗೆ ಮಾಡಿ ಊಟ ಮಾಡಿ ಇಷ್ಟೊತ್ತಾಯಿತು. ಈಗ 4 ಗಂಟೆಗೆ ಮತ್ತೆ ತಿಂಡಿ ರೆಡಿ ಆಗಬೇಕು. ಅವಲಕ್ಕಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ನಾನು ಅವಲಕ್ಕಿ ಉಪ್ಪಿಟ್ಟನ್ನು ತೋರಿಸಿದ್ದೀನಿ. ಆದರೆ ಇವಾಗ ಅದ್ರ ಜೊತೆಗೆ ಮೊದಲಿಗೆ ಅವಲಕ್ಕಿ ಉಪ್ಪಿಟ್ಟು ಮಾಡೋದಕ್ಕೆ ಮೊದಲಿಗೆ ನಾನೇನು ಮಾಡ್ತೀನಿ ಅಂದರೆ ಕಡಲೆಕಾಯಿ ತೊಗೊಂಬಂದಿದ್ದೆ. ಕಡಲೆಕಾಯಿ, ಹಸಿ ಕಡಲೆಕಾಯಿ ತಿನ್ನೋದಕ್ಕೆ ನನಗೆ ಬಹಳ ಬಹಳ ಇಷ್ಟ ಆಗುತ್ತೆ. ಇದನ್ನು ಬೇಯಿಸದೆ ಕೂಡ ಹಸಿಮೆಣಸಿನ್ಕಾಯಿ ಮತ್ತು ಉಪ್ಪನ್ನು ಹಾಕಿ ಕೂಡ ತಿನ್ಬೋದು. ಅದನ್ನು ಬೇಕಾದ್ರೆ ತೋರಿಸ್ತೀನಿ. ತುಂಬಾ ಟೇಸ್ಟಾಗಿರುತ್ತೆ. ಹೊಸ ಕಾಯಿ ಬಂದಿರುತ್ತಲ್ಲ, ಅದಕ್ಕೆ ಹಸಿಮೆಣಸಿನ್ಕಾಯಿ ಉಪ್ಪನ್ನು ಹಾಕಿ ತಿಂದರೆ ತುಂಬ ಟೇಸ್ಟಾಗಿರುತ್ತೆ. ಯಾವ ರೀತಿ ನಾನು ಇದನ್ನು ಬೇಯಿಸಿ ಉಪ್ಪು ಹಾಕಿ ಬೇಯಿಸ್ತೀನಿ, ತುಂಬಾ ಟೇಸ್ಟಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನಾವು ಹೊರಗಡೆ ಹೋದಾಗೆಲ್ಲ ಎಲ್ಲಿ ಕಡಲೆಕಾಯಿ ಬೇಯಿಸ್ತಾ ಇರಲಿ, ನಾನು ಹೋಗಿ ತಗೊಂಡು ತಿಂತೀನಿ. ನನಗೆ ಅದೊಂದು ಅಭ್ಯಾಸ. ಅದು ಬನ್ನಿ ತೋರಿಸ್ತೀನಿ. ನೋಡಿ, ಕಡಲೆಕಾಯಿ, ಹಸಿ ಕಡಲೆಕಾಯಿ ಹೊಸದು, ತುಂಬ ಚೆನ್ನಾಗಿದೆ. ಇದಕ್ಕೆ ನಾನು ನೀರು ಹಾಕ್ಕೊಳ್ತೀನಿ. ಫಸ್ಟು ಚೆನ್ನಾಗಿ ತೊಳ್ಕೊಬೇಕು. 1-2-3 ಸಲ ತೊಳಿಬೇಕು. ದೊಡ್ಡ ಪಾತ್ರೆಯಲ್ಲೇ ಹಾಕ್ಕೊಂಡು ತೊಳಿಬೇಕು. ನಾನು ಚಿಕ್ಕದ್ರಲ್ಲಿ ಹಾಕಿದ್ದೀನಿ. ಇಲ್ಲ ತೆಗೆದುಬಿಟ್ಟು ಒಂದು ದೊಡ್ಡ ಪಾತ್ರೆಗೆ ಹಾಕ್ಕೊಳ್ತೀನಿ. ಈಗ ಮಣ್ಣಿರುತ್ತೆ. ಒಂದು 5 ನಿಮಿಷಗಳ ಕಾಲ ಆದರೂ ಬಿಡಬೇಕು. ಹಾಗೆಯೇ ಮೇಲ್ಗಡೆ ಇರೋ ಅಂಥ ಮಣ್ಣೆಲ್ಲ ನೆಂದು ನೀರು ಬಿಟ್ಕೊಳ್ಳುತ್ತೆ. 1-2 ನಿಮಿಷ ಬಿಡ್ತೀನಿ. ನೋಡಿ, ಮಣ್ಣೆಲ್ಲ ಬಿಟ್ಕೊಂಡಿದೆ. ಚೆನ್ನಾಗಿ ತೊಳಿಬೇಕು ಅಷ್ಟೇ. ಸ್ವಲ್ಪನೂ ಮಣ್ಣಿರಬಾರ್ದು ಬೇಯಿಸೋದಕ್ಕೆ ಮೊದಲು. ನೋಡಿ ಎಷ್ಟು ಮಣ್ಣಿತ್ತು ಅಂತ. ಈಗ ಒಂದು ಸ್ವಲ್ಪ ತುಂಬ ನೀರು ಹಾಕ್ಕೊಳ್ತೀನಿ. ಇಷ್ಟು ನೀರು ಹಾಕ್ಕೊಂಡು ತೊಳ್ಕೊಳ್ಳೋಣ. ತೊಳಿಬೇಕು. ಒಂದು 4 ಸಲ ಅದು ತೊಳ್ಕೊಬೇಕು. ಅದ್ರ ಮೇಲ್ಗಡೆ ಇರೋಂಥ ಮಣ್ಣೆಲ್ಲ ಹೋಗಬೇಕು ಅಷ್ಟೇ. ನೋಡಿ, ಇಷ್ಟು ಮಣ್ಣೆಲ್ಲ ಹೋಗಿದೆ. ಇವಾಗ ನಾನು ಇದನ್ನು ಕುಕ್ಕರ್ಗೆ ಹಾಕ್ಕೊಳ್ತೀನಿ. ಇವಾಗ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಅದು ಕಾಯಿ ಫುಲ್ ಮುಳುಗಬೇಕು, ಅಷ್ಟು ನೀರು ಹಾಕ್ಕೋಬೇಕು. 1 ಚಮ್ಮಚಷ್ಟು ನೀರು ಹಾಕ್ಕೊಂಡಿದ್ದೀನಿ ನಾನು. 1 ಚಮ್ಮು ನೀರು ಹಾಕ್ಕೊಂಡಿದ್ದೀನಿ ಇಷ್ಟು ಕಾಯಿ ಬೇಯೋದಕ್ಕೆ. 1.5 kg ಇದೆ ಅಂತ ಕೊಟ್ಟಿದ್ದಾರೆ. ಆದರೆ ಅದರಲ್ಲಿ 1.5 kg ಇಲ್ಲ. ಅಂದರೆ 1.5 ಸೇರು ಅಂತ ಕೊಟ್ಟಿದ್ದಾರೆ. 1.5 ಸೇರು ಇಲ್ಲ. ಅದು ಏನೂ ಮಾಡೋಕ್ಕಾಗಲ್ಲ, ಕೇಳೋಕ್ಕಾಗಲ್ಲ. ನಮಗೆ ಬೇಕಲ್ವಾ, ತಗೊಂಡು ಬಂದಿದ್ದೀನಿ ಅಷ್ಟೇ. ನೋಡಿ, ಇಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ. ಇಷ್ಟು ಉಪ್ಪು ಹಾಕಿ ಬೇಯಿಸ್ಕೋಬೇಕು. ಹಳ್ಳಿ ಕಡೆ ಎಲ್ಲ ಹೇಗೆ ಹಸಿ ಕಡಲೆಕಾಯಿನ ಉಪ್ಪು ಮತ್ತು ಮೆಣಸಿನಕಾಯಿನಲ್ಲಿ ತಿಂತಾರೆ ಅಂತ ನಿಮಗೂ ಕೂಡ ಗೊತ್ತಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಅದು ಎಷ್ಟು ಜನಕ್ಕೆ ಗೊತ್ತಿದೆ ಕಮೆಂಟ್ ಹಾಕಿ. ನಾನು ಈ ಥರ ತಿಂದಿದ್ದೀನಿ. ಇದು ಹೊಸ ಕಾಯಿ ಆಗಿರೋದ್ರಿಂದ ತಿನ್ನೋದಕ್ಕಾಗುತ್ತೆ. ಕಿತ್ತು ತುಂಬ ದಿನ ಆಗಿಬಿಟ್ರೆ ನಾವು ಆ ರೀತಿ ತಿನ್ನೋದಕ್ಕೆ ಚೆನ್ನಾಗಿರಲ್ಲ. ಹಾಲ್ಗಾಯಿ ಅಂತ ಏನು ಹೇಳ್ತೀವಿ, ಆವಾಗ ತಾನೇ ಹೊಸದಾಗಿ ತಗೊಂಡು ಬಂದಿರ್ತಾರಲ್ಲ ಭೂಮಿಯಿಂದ ತೆಗೆದು, ಆ ಕಾಯಿ ಆದರೆ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಅಜ್ಜಿ ಮನೆಗೆ ಹೋದಾಗ ಇದನ್ನು ಭೂಮಿಯಿಂದ ತೆಗೆಯೋವಾಗಲೇ ನಾವು ಹೋಗಿರ್ತಾ ಇದ್ವಿ. ಹೊಸ ಕಾಯಿಗಳನ್ನ ಬಹಳ ಬಹಳ ತಿಂದಿದ್ದೀವಿ ಅಂತ ಅಂದರೆ ಅಷ್ಟು ತಿಂದಿದ್ದೀವಿ. ನೋಡಿ, ಇದನ್ನು ಬಿಡಿಸ್ಕೊಳ್ಳೋಣ. ಬಿಡಿಸ್ಕೊಂಡೆ.
ಉಪ್ಪು ಹಾಕ್ಕೋಬೇಕು. ಒಂದು ಕಾಳಷ್ಟು ಉಪ್ಪನ್ನು ಹಾಕ್ಕೋಬೇಕು. ನೋಡಿ, ಉಪ್ಪು ಇಟ್ಕೊಂಡಿದ್ದೀನಿ ಇಲ್ಲಿ. ಒಂದು ಕಾಳು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ. ಅದ್ರ ಜೊತೆಗೆ ಮೆಣಸಿನ್ಕಾಯಿ. ಎಷ್ಟು ಟೇಸ್ಟ್ ಆಗಿದೆ ಅಂದರೆ ಅಷ್ಟು ಟೇಸ್ಟ್ ಆಗಿದೆ. ಟ್ರೈ ಮಾಡಿ, ಯಾರಾದರೂ ಟ್ರೈ ಮಾಡಿಬಿಟ್ಟು ಹೇಳಿ, ತುಂಬ ಚೆನ್ನಾಗಿರುತ್ತೆ. ಅದೇ ಎಳೆದಾಗಿರ್ಬೇಕು ಅಷ್ಟೇ. ಮೆಣಸಿನ್ಕಾಯಿ ಅಷ್ಟೊಂದು ಖಾರ ಗೊತ್ತಾಗಲ್ಲ ಇದರಲ್ಲಿ ತಿನ್ಬೇಕಾದ್ರೆ. ಅಂದರೆ ಉಪ್ಪು ಹಾಕ್ಕೊಳ್ತಾ ಇರ್ಬೇಕು ಅಷ್ಟೇ. ಉಪ್ಪು ಮತ್ತು ಮೆಣಸಿನ್ಕಾಯಿ ಜೊತೆಯಲ್ಲಿ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಎಷ್ಟು ಟೇಸ್ಟ್ ಆಗಿದೆ ಅಂದರೆ ಅಷ್ಟು ಟೇಸ್ಟ್ ಆಗಿದೆ. ಅದಕ್ಕೆ ನಾನು ನಿಮಗೆಲ್ಲ ತೋರಿಸೋಣ ಇವತ್ತು ಅಂತ ಹೇಳಿ ಹೇಗೂ ಬೇಯಿಸ್ತಾ ಇದ್ದೀನಲ್ಲ, ವೀಡಿಯೋ ಮಾಡೋಣ ಅಂತೇಳಿ ತೋರಿಸ್ತಾ ಇದ್ದೀನಿ. ಯಾರಿಗೆಲ್ಲ ಇಷ್ಟ ಆಗ್ತಾಯಿದೆ ಕಮೆಂಟ್ ಹಾಕಿ. ಅಷ್ಟೆಲ್ಲ ಯಾರೆಲ್ಲ ಇದನ್ನು ಟ್ರೈ ಮಾಡಿದ್ದೀರಾ ಹೇಳಿ. ಬನ್ನಿ, ಬೆಂದಿದೆಯಾ ನೋಡೋಣ. ನೋಡಿ ಯಾವ ಥರ ಬೆಂದಿದೆ ಇದು. ಇವಾಗ ಕಡಲೆಕಾಯಿನಲ್ಲಿ ತುಂಬ ಪ್ರೋಟೀನು ಜಾಸ್ತಿ ಇದೆ. ಮಕ್ಕಳ ಬೆಳವಣಿಗೆಗೆ ಬಹಳ ಒಳ್ಳೆಯದು. ಅಷ್ಟೇ ಅಲ್ಲ, ಫೈಬರ್ ತುಂಬ ಇರೋದ್ರಿಂದ ಕೂಡ ಒಳ್ಳೆಯದು. ಫೈಬರು ಬೇಕೇ ಬೇಕಲ್ವ, ಹಾರ್ಟ್ಗೂ ಕೂಡ ತುಂಬ ಒಳ್ಳೆಯದು. ತುಂಬ ನ್ಯೂಟ್ರಿಷಿಯನ್ಸ್ ವ್ಯಾಲ್ಯೂನ ಹೊಂದಿರುವಂತಹ ಈ ಹಸಿ ಕಡಲೆಕಾಯಿನ ಈ ರೀತಿ ಬೇಯಿಸಿ ತಿನ್ನೋದ್ರಿಂದ ತುಂಬ ಬೆನಿಫಿಟ್ ಇದೆ. ಈ ಥರ ಬೇಯಿಸಿನೇ ಕೂಡ ಇದನ್ನು ತಿನ್ನಬೇಕು. ಬೆನಿಫಿಟ್ ಹೆಚ್ಚಾಗಿ ಬೇಕು ನಮಗೆ ಅಂತ ಅಂದರೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ನೋಡಿ, ಯಾವತ್ತಾದರೂ ಒಂದಿನ ಸಂಜೆ 4 ಗಂಟೆಗೆ ಮಕ್ಕಳಿಗೆ ಏನಾರು ಕೊಡಬೇಕಾಯ್ತಂದರೆ ಈ ಥರ ಕೂಡ ಕೊಡ್ಬೋದು. ಕಡಲೆಕಾಯಿನ ಬೇಯಿಸಿ ಕೊಡ್ಬೋದು. ಕಡಲೆಕಾಯಿ ಬಹಳ ಒಳ್ಳೆಯದು, ಯಾಕಂದರೆ ಇದರಲ್ಲಿ ಗುಡ್ ಕೊಲೆಸ್ಟ್ರಾಲ್ ಇದೆ. ಇದನ್ನು ನಾವು ಹೆಚ್ಚಿಗೆ ತಿಂತಾ ಬಂದರೆ ಕೆಲವರು ಹೇಳ್ತಾರೆ ಪಿತ್ತ ಆಗುತ್ತೆ ಅಂತ. ಆದರೆ ನಾನು ಬಹಳಷ್ಟು ವರ್ಷಗಳಿಂದ ಚಿಕ್ಕವಳಿಂದ ತಿನ್ಕೊಂಡು ಬರ್ತಾಯಿದ್ದೀನಿ. ಯಾವತ್ತೂ ಪಿತ್ತ ಎಲ್ಲ ಆಗಿಲ್ಲ ನನಗೆ. ಗುಡ್ ಕೊಲೆಸ್ಟ್ರಾಲು ಹೆಚ್ಚಾಗುತ್ತೆ. ಬ್ಯಾಡ್ ಏನಿರುತ್ತೆ ಅದೆಲ್ಲ ಹೋಗುತ್ತೆ ಇದನ್ನು ತಿನ್ನೋದ್ರಿಂದ. ಗುಡ್ ಕೊಲೆಸ್ಟ್ರಾಲ್ ನಮಗೆ ಬೇಕಂತ ಅಂದರೆ ಈ ರೀತಿ ಕಡಲೆಕಾಯಿ ಬೀಜವನ್ನು ತಿಂತಾ ಇರಬೇಕು. ಅದರದ್ದು ಚಟ್ನಿ ಮಾಡೋದಾಗಲಿ, ಹಾಗೆ ಹುರಿದು ತಿನ್ಬೋದು. ಆದರೆ ಡಾಕ್ಟ್ರುಗಳು ಹೇಳ್ತಾರೆ ಎಣ್ಣೆ ಒಳಗಡೆ ಹಾಕಿ ಕರಿದು ತಿನ್ನಬೇಡಿ ಯಾವತ್ತೂ, ಅದರಿಂದ ಗುಡ್ ಕೊಲೆಸ್ಟ್ರಾಲ್ ಬರಲ್ಲ. ತಿನ್ನಬೇಕಂದ್ರೆ ಹಾಗೆ ಹುರಿದು ತಿನ್ನಿ ಅಂತ ಹೇಳ್ತಾರೆ. ಈ ಥರ ಕೂಡ ಹಸಿದು ನೆನೆಸಿ, ಹಸಿ ಕಾಳನ್ನು ನೆನೆಸಿ ಕೂಡ ತಿನ್ಬೋದು. ಅದು ಕೂಡ ಒಂದಿನ ಮಾಡ್ತೀನಿ. ಕೋಸಂಬರಿ ಮಾಡ್ಬೋದು ಅದರಲ್ಲಿ. ಈ ಥರ ಹಸಿ ಕಡಲೆಕಾಯಿನ ಬೇಯಿಸ್ಕೊಂಡು ತಿಂದರೆ ತುಂಬ ಸೂಪರಾಗಿರುತ್ತೆ. ನೋಡಿ, ಒಂದೇ ಕೈನಲ್ಲಿ ಬರ್ತಾ ಇದೆ. ನೋಡಿದ್ರಿ ಅಲ್ವಾ, ಇವತ್ತು ಹಸಿ ಕಡಲೆಕಾಯಿನ ತೊಗೊಂಡು ಬಂದು ಬೇಯಿಸಿದ್ದನ್ನ ಕೂಡ ತೋರಿಸಿದೆ. ಅಷ್ಟೇ ಅಲ್ಲ, ಹಸಿ ಕಡಲೆಕಾಯಿನ ಮೆಣಸಿನಕಾಯಿ ಉಪ್ಪು ಜೊತೆಯಲ್ಲಿ ಯಾವ ರೀತಿ ತಿನ್ನಬೇಕು ಅಂತ ಕೂಡ ನಾನು ಹೇಳಿದೆ. ಈ ಥರ ನ್ಯೂಟ್ರಿಷನ್ ಇರುವಂತಹ ಒಂದು ಸ್ನ್ಯಾಕ್ಸ್ಗಳನ್ನು ಮಕ್ಕಳಿಗೆ ಮಾಡಿಕೊಡಿ, ತುಂಬಾ ಒಳ್ಳೆಯದು. ಇದು ಪ್ರತಿದಿನ ನಮಗೆ ಸಿಗಲ್ಲ, ಸಿಕ್ಕಿದಾಗ ತಗೊಂಡು ಬಂದು ತಿನ್ನೋದು ಒಂದು ಒಳ್ಳೆಯ ಅಭ್ಯಾಸ. ಇವತ್ತು ನಾನು ಸಿಟಿಗೆ ಹೋಗಿದ್ದೆ, ಸಿಟಿನಲ್ಲಿ ನೋಡಿದೆ, ಇದನ್ನು ತಗೊಂಡು ಬಂದೆ. ಅದೇ ಥರ ನೀವು ಕೂಡ ಮಾಡಿ ಮಕ್ಕಳಿಗೆಲ್ಲ ಪರಿಚಯ ಮಾಡಿಸಿ. ಇವಾಗ ಎಷ್ಟೋ ಜನ ಮಕ್ಕಳಿಗೆ ಈ ಥರ ಬೇಯಿಸಿದ್ದು ಗೊತ್ತಾಗೋದೇ ಇಲ್ಲ. ಹೊರಗಡೆ ಹೋದಾಗ ಕೂಡ ಬೇಯಿಸಿದ್ದು ಇಟ್ಕೊಂಡಿರ್ತಾರೆ, ಅದನ್ನು ಕೂಡ ಕೊಡಿಸಿ ಮಕ್ಕಳಿಗೆ. ಎಷ್ಟು ಚೆನ್ನಾಗಿ ಇಟ್ಟಿರ್ತಾರೆ ಅಂತ ಅಂದರೆ ಅಷ್ಟು ಚೆನ್ನಾಗಿ ಜೋಡಿಸಿ ಇಟ್ಕೊಂಡಿರ್ತಾರೆ ಕವರ್ ಒಳಗಡೆ. ಇಷ್ಟ ಆಗುತ್ತೆ ನೋಡಿದ ತಕ್ಷಣವೇ. ಒಂದು ಕಡೆ ಬೇಯಿಸ್ತಾ ಇರ್ತಾರೆ, ಒಂದು ಕಡೆ ಕವರ್ನಲ್ಲಿ ಸುತ್ತಿಟ್ಟಿರ್ತಾರೆ. ನೋಡಿ, ಅದು ಕೂಡ ತೋರಿಸ್ತೀನಿ. ನನಗೆ ತುಂಬ ಇಷ್ಟ. ಒಂದು ವಿಡಿಯೋ ಕೂಡ ಹಾಕಿದ್ದೀನಿ ನಾನು. ಅರಮನೆ ಹತ್ರ ಹೋದಾಗೆಲ್ಲ ತಗೊಳ್ತೀನಿ. ನೋಡಿ, ಮಕ್ಕಳಿಗೆ ಈ ಥರ ಮಾಡಿಕೊಟ್ಬಿಟ್ರೆ ಖುಷಿ ಆಗುತ್ತೆ. ಹಾಗೆ ನೀವು ಪ್ಲೇಟಲ್ಲಿ ಕೊಟ್ಟರೆ ಖುಷಿ ಆಗಲ್ಲ ಮಕ್ಕಳಿಗೆ. ಈ ಥರ ಮಾಡಿ
ಕೊಡಿ, ಕೊಟ್ಟಾಗ ಏನಾಗುತ್ತೆ, ಇಷ್ಟ ಆಗುತ್ತೆ, ಖುಷಿಯಿಂದ ತಿಂತಾರೆ ಈ ಥರ ಕೊಟ್ಟರೆ ಅಲ್ವಾ. ಎಷ್ಟು ಚೆನ್ನಾಗಿದೆ ಅಲ್ವಾ. ಈ ಥರ ಡೆಕೋರೇಷನ್ ಮಾಡಿ ಕೊಡೋದ್ರಿಂದ ಮಕ್ಕಳಿಗೆ ಇಷ್ಟ ಆಗುತ್ತೆ. ನೋಡಿದ್ರಾ ಹೇಗಿದೆ ಅಂತ ನೋಡಿ. ಇವಾಗ ಕೊಟ್ಟರೆ ನೋಡಿ ಇಸ್ಕೊಂಡು ತಿಂದ್ಬಿಡ್ತಾರೆ ಇವಾಗ, ಅಷ್ಟು ಖುಷಿಯಾಗುತ್ತೆ. ಎಲ್ಲರಿಗೂ ಕೂಡ ನನ್ನ ತುಂಬ ಹೃದಯದ ಧನ್ಯವಾದಗಳು. ಇಷ್ಟೊತ್ತರೆಗೂ ಈ ವಿಡಿಯೋ ನೋಡಿದ್ದಕ್ಕೆ. ಹೀಗೆ ಒಂದು ಹೊಸ ಹೊಸ ಮಾಹಿತಿಯೊಂದಿಗೆ ಬರ್ತಾ ಇರ್ತೀನಿ. ಎಲ್ಲರೂ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ಮತ್ತು ನಿಮಗೆ ಯಾವ ವಿಡಿಯೋ ಬೇಕು, ಯಾವ ಅಡುಗೆ ಬೇಕು ಅನ್ನೋದು ಕೂಡ ಕಮೆಂಟಲ್ಲಿ ಹಾಕಿ. ನನಗೆ ಸಾಧ್ಯವಾದರೆ, ನನಗೆ ಮಾಡೋದಕ್ಕೆ ಆಯಿತು ಅಂತಂದರೆ ನಾನು ಅದನ್ನು ಖಂಡಿತವಾಗಿಯೂ ನಿಮಗೆ ಮಾಡಿ ತೋರಿಸ್ತೀನಿ. ಇಷ್ಟು ಹೊತ್ತು ಈ ವಿಡಿಯೋನ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು.